ಬಿಜೆಪಿಗೆ ದೊಡ್ಡ ತಲೆನೋವಾಗಿರೋದು ಸಾವರ್ಕರ್ ಬಗ್ಗೆ ಕಾಂಗ್ರೆಸ್ನವರು ಕೊಡುವ ಹೇಳಿಕೆಯಲ್ಲ, ಬದಲಿಗೆ ಸಾವರ್ಕರ್ ಕುಟುಂಬದವರೇ ನ್ಯಾಯಾಲಯದಲ್ಲಿ ಹೇಳ್ತಾ ಇರುವ ಮಾತುಗಳು. ಹೌದು, ನೀವು ಕೇಳಿದ್ದು ಸರಿಯಾಗಿಯೇ ಇದೆ. ಸಾವರ್ಕರನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸುವ ಬಿಜೆಪಿಗೆ ಈಗ ಸಾವರ್ಕರ್ ಕುಟುಂಬದವರೇ ನ್ಯಾಯಾಲಯದಲ್ಲಿ ನೀಡುತ್ತಿರುವ ಹೇಳಿಕೆಗಳು ತೀವ್ರ ಮುಜುಗರ ಉಂಟು ಮಾಡ್ತಾ ಇದ್ದೇವೆ. ರಾಹುಲ್ ಗಾಂಧಿ ವಿರುದ್ಧದ ಪ್ರಕರಣದಲ್ಲಿ ಸಾವರ್ಕರ್ ಇತಿಹಾಸ ಮತ್ತೆ ಕಟ್ಟಕಟೆಗೆ ಬಂದು ನಿಂತಿದೆ. ಎಲ್ಲಿವರೆಗೆ ಅಂದರೆ, ಈಗ ಮತ್ತೊಮ್ಮೆ ಬಿಜೆಪಿ ತಮ್ಮ ಆದರ್ಶ ನಾಯಕ ಸ್ಥಾನದಿಂದ ಸಾವರ್ಕರನ್ನು ದೂರ ಇಡುವ ಸ್ಥಿತಿ ಬರ್ತಾ ಇದೆ. ಕಳೆದ 20-25 ವರ್ಷಗಳ ಹಿಂದಿನವರೆಗೂ ಬಿಜೆಪಿ ಮತ್ತು ಸಂಘ ಪರಿವಾರ ವಿ.ಡಿ. ಸಾವರ್ಕರ್ ಹೆಸರನ್ನೇ ಹೇಳ್ತಾ ಇರಲಿಲ್ಲ. ಈಗ ಎರಡೂವರೆ ದಶಕಗಳ ಬಳಿಕ ಮತ್ತೆ ಅವರ ಹೆಸರನ್ನು ಬದಿಗೆ ಸರಿಸುವ ಸ್ಥಿತಿ ಬರ್ತಾ ಇರುವಂತೆ ಕಾಣ್ತಾ ಇದೆ. ರಾಹುಲ್ ಗಾಂಧಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿರುವ ಸತ್ಯಾಕಿ ಸಾವರ್ಕರ್ರನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಯಿತು. ಅಂದರೆ ವಿ.ಡಿ. ಸಾವರ್ಕರ್ ಬ್ರಿಟಿಷರಿಗೆ ಕ್ಷಮಾದಾನದ ಅರ್ಜಿಗಳನ್ನು ಸಲ್ಲಿಸಿದರೆ ಅಂತ ಪ್ರಶ್ನಿಸಿದರೆ ಅವರು ಹೇಳ್ತಾರೆ, ಹೌದು, ಅರ್ಜಿಯನ್ನು ಸಲ್ಲಿಸಿದ್ರು ಅಂತ ಒಪ್ಕೊಂಡಿದ್ದಾರೆ. ಬಟ್ ಅದಕ್ಕೊಂದು ಸ್ಪಷ್ಟನೆ ಅವರು ಸೇರಿಸ್ತಾರೆ. ಅಂದರೆ ಸಾವರ್ಕರ್ ಅವರು ಜೈಲಿನಿಂದ ಬಿಡುಗಡೆಯಾಗಲಿಕ್ಕೆ ಅಥವಾ ಶಿಕ್ಷೆಯನ್ನು ಕಡಿಮೆ ಮಾಡಲಿಕ್ಕೆ ಒಂದು ರಾಜಕೀಯ ತಂತ್ರದ ಭಾಗವಾಗಿ ಈ ಕ್ಷಮಾಪಣಾ ಪತ್ರಗಳನ್ನು ಬರೆದಿದ್ರು ಅಂತ ಅವ್ರು ಹೇಳ್ತಾರೆ. ಎರಡನೇ ಮತ್ತೊಂದು ಅಂಶ ಏನಂದರೆ, ಸಾವರ್ಕರ್ ಅವರನ್ನು ಕೇವಲ ಕ್ಷಮಾದಾನ ಅರ್ಜಿಗಳ ಕಾರಣದಿಂದ ಬಿಡುಗಡೆ ಮಾಡಲಾಯಿತು ಎಂಬ ವಾದವನ್ನು ಕೂಡ ಸತ್ಯಾಕಿ ಸಾವರ್ಕರ್ ಒಪ್ಪಿಕೊಳ್ತಾ ಇಲ್ಲ. ಅಂದರೆ ರಾಜಕೀಯ ಪ್ರಯತ್ನಗಳು ಮತ್ತು ಸಾರ್ವಜನಿಕ ಒತ್ತಡವೂ ಇದರಲ್ಲಿ ಇತ್ತು ಎನ್ನುವುದನ್ನು ಅವರು ನ್ಯಾಯಾಲಯದಲ್ಲಿ ಒಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, 1923ರಲ್ಲಿ ಕಾಕನಾಡದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಾವರ್ಕರ್ ಬಿಡುಗಡೆಗೆ ನಿರ್ಣಯ ಕೈಗೊಳ್ಳಲಾಗಿತ್ತು ಎಂದು ಅವರು ನ್ಯಾಯಾಲಯದಲ್ಲಿ ಹೇಳಿದ್ದಾರೆ. ಈ ಮಾತು ಇವತ್ತಿನ ರಾಜಕೀಯದಲ್ಲಿ ಯಾಕೆ ಮಹತ್ವ ಪಡೆಯುತ್ತದೆ ಗೊತ್ತಾ? ಕಾಂಗ್ರೆಸ್ನವರು ಯಾವಾಗಲೂ ಸಾವರ್ಕರನ್ನು ವಿರೋಧಿಸಿಕೊಂಡೇ ಬಂದಿದ್ದಾರೆ ಅಂತ ಬಿಜೆಪಿ ಪದೇ ಪದೇ ಹೇಳ್ತಾ ಬರ್ತಿದೆ. ಆದರೆ ಸಾವರ್ಕರ್ ಕುಟುಂಬದವರೇ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಸಾವರ್ಕರರ ಪರವಾಗಿ ಇತ್ತು ಅಂತ. ಮಾತ್ರವಲ್ಲ, ಅದಕ್ಕೆ ದಾಖಲೆಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಸಾವರ್ಕರ್ ಅವರ ಮೊಮ್ಮಗ ಎಂದು ಹೇಳಲಾಗುವ ಸತ್ಯಾಕಿ ಸಾವರ್ಕರ್ ಅವರ ಹೇಳಿಕೆಯ ಪ್ರಕಾರ ವಿ.ಡಿ. ಸಾವರ್ಕರ್ ಅವರು ಗೋವನ್ನು ದೇವತೆ ಎಂದು ಪೂಜಿಸುವ ನಿಲುವು ಹೊಂದಿರಲಿಲ್ಲ. ಅವರು ಗೋವನ್ನು ಒಂದು ಉಪಯುಕ್ತ ಪ್ರಾಣಿ ಎಂದಷ್ಟೇ ಪರಿಗಣಿಸಿದ್ದರು. ಇದನ್ನು ಕೂಡ ಸತ್ಯಾಕಿ ಸಾವರ್ಕರ್ ನ್ಯಾಯಾಲಯದಲ್ಲೇ ಹೇಳಿದ್ದು. ಯಾವ ನಾಯಕನನ್ನು ಬಿಜೆಪಿ ಮತ್ತು ಸಂಘ ಪರಿವಾರ ತಮ್ಮ ಆದರ್ಶ ನಾಯಕ ಎನ್ನುತ್ತಾ ಇದೆಯೋ ಆ ನಾಯಕನೇ ಗೋವನ್ನು ದೇವರು ಎಂದು ಒಪ್ಪಿಲ್ಲ ಎಂಬ ವಿಷಯವನ್ನು ಈಗ ನ್ಯಾಯಾಲಯದಲ್ಲಿ ಹೇಳಿಕೆಯಾಗಿ ದಾಖಲಾಗಿದೆ. ಯಾಕೆಂದರೆ ಗೋವು ಮತ್ತು ಗೋರಕ್ಷಣೆಯ ರಾಜಕೀಯ ಮಾಡುವ ಬಿಜೆಪಿ ಈಗ ಸಾವರ್ಕರರ ಆದರ್ಶವನ್ನು ಪಾಲಿಸ್ತದೆಯೋ ಅಥವಾ ಆ ನಾಯಕನ ಹೆಸರನ್ನೇ ದೂರ ಇಡ್ತದೆಯೋ? ಇನ್ನು ನಾಲ್ಕನೇ ವಿಚಾರ, ಬ್ರಿಟಿಷ್ ಸೇನೆ. ಸಾವರ್ಕರ್ ಅವರು ಭಾರತೀಯರು ಬ್ರಿಟಿಷ್ ಸೇನೆಯಲ್ಲಿ ಸೇರುವಂತೆ ಕರೆ ನೀಡಿದರೆ ಎಂಬ ಪ್ರಶ್ನೆಗೆ ಸತ್ಯಾಕಿ ಸಾವರ್ಕರ್ ಹೇಳ್ತಾರೆ, ಹೌದು, ಇದನ್ನು ಕೂಡ ಸತ್ಯಾಕಿ ಸಾವರ್ಕರ್ ನ್ಯಾಯಾಲಯದಲ್ಲಿ ಒಪ್ಪಿಕೊಂಡ ಸತ್ಯ. ಅವರ ಪ್ರಕಾರ ಬ್ರಿಟಿಷರಿಗೆ ಸೇವೆ ಮಾಡಲು ಅಲ್ಲ, ಭಾರತೀಯ ಯುವಕರಿಗೆ ಸೇನಾ ತರಬೇತಿ ಸಿಗಬೇಕು, ಮುಂದೆ ಅದು ಸ್ವತಂತ್ರ ಭಾರತಕ್ಕೆ ಉಪಯೋಗ ಆಗಬೇಕು ಎಂಬ ಉದ್ದೇಶದಿಂದ ಅಂತ ಅವರು ಸೆಗಣಿ ಸಾರ್ತಾ ಇದ್ದಾರೆ. ಬ್ರಿಟಿಷರೊಡನೆ ಕ್ಷಮಾಪಣೆ ಕೋರಿ 16 ಬಾರಿ ಪತ್ರ ಬರೆದ ವ್ಯಕ್ತಿ ಬ್ರಿಟಿಷರ ಪರವಾಗಿ ಅಲ್ಲದೆ ಮತ್ತಿನ್ನೇನು ಯೋಚಿಸಲು ಸಾಧ್ಯ? ಇನ್ನು 5ನೇ ವಿಚಾರಕ್ಕೆ ಬರೋದಾದರೆ, ನಾಥೂರಾಮ್ ಗೋಡ್ಸೆ ಮತ್ತು RSS ಒಂದೇ ಪ್ರಕರಣದಲ್ಲಿ ಇಷ್ಟೆಲ್ಲ ಅಂಶಗಳು ಬಂದಿವೆ, ಹಂತ ಹಂತವಾಗಿ ಬಂದಿವೆ. ಆಗಸ್ಟ್ 17ರಂದು ಕೂಡ ಈ ವಿಚಾರಣೆ ನಡೆದಿತ್ತು. ಇಲ್ಲಿ ಸತ್ಯಾಕಿ ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಮತ್ತು ಅವರ ಸಹೋದರ ಗೋಪಾಲ್ ಗೋಡ್ಸೆ ಇಬ್ಬರು RSSನ ಸಕ್ರಿಯ ಸದಸ್ಯರಾಗಿದ್ದರು ಅಂತ ಕೂಡ ಹೇಳಿದ್ದಾರೆ. ಇದು ಯಾಕೆ ದೊಡ್ಡ ವಿಷಯ ಆಗ್ತದೆ ಅಂದರೆ, ಗೋಡ್ಸೆ ಮತ್ತು RSS ನಡುವಿನ ಸಂಬಂಧಗಳ ಬಗ್ಗೆ ದಶಕಗಳಿಂದಲೂ ರಾಜಕೀಯ ವಾದ ವಿವಾದ ನಡೀತಾನೆ ಇದೆ. ಈಗ ಸಾವರ್ಕರ್ ಕುಟುಂಬದವರೇ ನ್ಯಾಯಾಲಯದಲ್ಲಿ ಇಂಥ ಹೇಳಿಕೆ ನೀಡಿರುವುದು ಈ ಚರ್ಚೆಯನ್ನು ಮತ್ತೆ ಮುನ್ನೆಲೆಗೆ ತರ್ತಾ ಇದೆ. ಸಾವರ್ಕರ್ ಗಾಂಧೀಜಿಯ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದರು, ಆದರೆ ಅವರು ನ್ಯಾಯಾಲಯದಲ್ಲಿ ಖುಲಾಸೆಯಾಗಿದ್ದರು. ಆದರೆ ಅವರೊಂದಿಗೆ ಇದ್ದದ್ದೇ ಗೋಡ್ಸೆ. ಈ ಗೋಡ್ಸೆ RSS ಸದಸ್ಯ ಅಲ್ಲ ಅಂತ ಈವರೆಗೆ ಹೇಳಿಕೊಂಡು ಬಂದವರು ಈಗ ಗೋಡೆಗೆ ತಲೆ ಜಜ್ಜಿಕೊಳ್ಳುವ ಸ್ಥಿತಿಯನ್ನು ಸತ್ಯಾಕಿ ಸಾವರ್ಕರ್ ತಂದಿಟ್ಟಿದ್ದಾರೆ. ರಾಹುಲ್ ಗಾಂಧಿಯನ್ನ ಕಟಕಟೆಯಲ್ಲಿ ನಿಲ್ಲಿಸಲು ಆರಂಭವಾದ ಪ್ರಕರಣ ಕೊನೆಗೆ ಸಾವರ್ಕರರ ಇತಿಹಾಸವನ್ನೇ ಕಟಕಟೆಗೆ ತಂದು ನಿಲ್ಲಿಸಿಬಿಟ್ಟಿದೆ. ಮಾರ್ಚ್ 5, 2023 ರಾಹುಲ್ ಗಾಂಧಿ ಲಂಡನ್ನಲ್ಲಿ ಭಾರತೀಯ ವಲಸಿಗರನ್ನ ಉದ್ದೇಶಿಸಿ ಮಾತನಾಡುವಾಗ ವಿ.ಡಿ. ಸಾವರ್ಕರ್ರನ್ನ ಕುರಿತು ಕೆಲವು ಹೇಳಿಕೆಗಳನ್ನು ನೀಡಿದರು. ಇದೇ ಹೇಳಿಕೆಗಳನ್ನು ಆಧಾರ ಮಾಡಿಕೊಂಡು ಸತ್ಯಾಕಿ ಸಾವರ್ಕರ್ 2023 ಏಪ್ರಿಲ್ನಲ್ಲಿ ಪುಣೆ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮಾನನಷ್ಟ ದೂರು ದಾಖಲಿಸಿದರು. ಸಾವರ್ಕರ್ ಬರೆದ ಪುಸ್ತಕವೊಂದರಲ್ಲಿ ಸಾವರ್ಕರ್ ಮತ್ತು ಅವರ 5-6 ಸ್ನೇಹಿತರು ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ಹೊಡೆದು ಅದನ್ನು ನೋಡಿ ಸಂತೋಷ ಪಟ್ಟಿದ್ದರು ಎಂದು ಬರೆದಿದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ಈ ಘಟನೆ ನಡೆದಿಲ್ಲ ಮತ್ತು ಸಾವರ್ಕರ್ ಪುಸ್ತಕದಲ್ಲಿ ಇಂತಹ ವಿಷಯ ಬರೆದಿಲ್ಲ ಎಂಬುದು ಸತ್ಯಾಕಿ ಸಾವರ್ಕರ್ ಅವರ ಆರೋಪ. ಇದುವೇ ಅವರ ಮಾನನಷ್ಟ ಮೊಕದ್ದಮೆಯ ಮೂಲ. ಉಳಿದಂತೆ ವೀಕ್ಷಕರೇ, ನಿಮಗೂ ಹೇಳಲಿಕ್ಕೆ ಏನಾದರೂ ಇರಬಹುದು ಈ ಪ್ರಕರಣದಲ್ಲಿ? ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.